ಎಲ್ಲರಿಗೂ ನಮಸ್ಕಾರ. ಎರಡನೇ ದಿನದ ಶ್ರೀ ಡಿ ವಿ ಜಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ವಾಚನ. ಹೊಟ್ಟೆಯೊಂದರ ರಗಳೆ ಸಾಲದೆಂದೆನೋ ವಿಧಿ, ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಗನು ನರನೋಳ್. ಹೊಟ್ಟೆ ತುಂಬಿದ ತೋಳ ಮಲಗೀತು ನಿಂಬೆರರ, ದಿಟ್ಟಿಸುತ ಕರುಬವೆಯೋ ಮಂಕುತಿಮ್ಮ, ದಿಟ್ಟಿಸುತ ಕರುಬೆಯೋ ಮಂಕುತಿಮ್ಮ. ಹೊಟ್ಟೆಯೊಂದರ ರಗಳೆ ಸಾಲದೆಂದೇನೋ ವಿಧಿ, ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಗನು ನರನೋಳ್. ಹೊಟ್ಟೆ ತುಂಬಿದ ತೋಳ ಮಲಗೀತು ನಿಂಪೆರರ, ದಿಟ್ಟಿಸುತ ಕರುಬೆಯೋ ಮಂಕುತಿಮ್ಮ, ದಿಟ್ಟಿಸುತ ಕರುವೆಯೋ ಮಂಕುತಿಮ್ಮ. ಮಾನ್ಯ ಡಿ ವಿ ಜಿ ಗುಂಡಪ್ಪನವರು ಈ ಒಂದು 4 ಸಾಲಿನ ಮಂಕುತಿಮ್ಮನ ಕಗ್ಗದಲ್ಲಿ ಪ್ರಪಂಚದಲ್ಲಿಯ ಪಶು ಪಕ್ಷಿಗಳಿಗೆಲ್ಲ ಹಸಿವೆಯೇ ಚಿಂತೆ ಮಾತ್ರ. ನಾವು ನಮ್ಮ ಜೀವನದಲ್ಲಿ ಚಿಕ್ಕ ಒಂದು ಹೊಟ್ಟೆಯ ಚೀಲಕ್ಕೆ ಪರಿತಪಿಸುತ್ತೇವೆ. ಪ್ರಪಂಚದಲ್ಲಿ ಪಶು ಪಕ್ಷಿಗಳೆಲ್ಲ ಹಸಿವೆಯೇ ಚಿಂತೆ ಮಾತ್ರ. ಅವು ಬೆಳಗಿನ ಜಾವ ಏಳ್ತವೆ, ಚಿಲಿಪಿಲಿ ಹಾಡು ಹಾಡ್ತವೆ ಮತ್ತು ಎಲ್ಲ ಕಡೆ ಶುಭ್ರವಾದ ಗಾಳಿನ ತಗೊಳ್ತವೆ. ಮರಳಿ ಗೂಡಿಗೆ ಬಂದಾಗ ತಮ್ಮ ಹೊಟ್ಟೆಗೆ ಚಿಂತೆಯನ್ನು ಮಾಡ್ತವೆ ಅಂತ ಮೊದಲನೇ ಸಾಲಿನಲ್ಲಿ ಮಾನ್ಯ ಡಿ ವಿ ಜಿ ಗುಂಡಪ್ಪನವರು ತುಂಬ ಅದ್ಭುತವಾಗಿ ಹೇಳಿದ್ದಾರೆ. ಎಮ್ಮೆ ಆಕಳಿಗೆ ಮೇವು ಹಾಕಿ ಸಾಕಬಹುದು, ನಿಜ. ನಾವು ಸಾಕಿದ ಎಮ್ಮೆ ಆಕಳುಗಳಿಗೆ ನಾವು ನೀರು ಮತ್ತು ಮೇವು ಹಾಕಿ ಸಾಕಬಹುದು. ನಾಯಿಗೆ ಆಹಾರ ಕೊಟ್ಟು ಕೂಡ ಸಾಕಬಹುದು. ಯಾಕಂದರೆ ಇವತ್ತಿನಲ್ಲಿ ನಿಯತ್ತಿಗೆ ಬೆಲೆ ಇಲ್ಲ. ನಿಯತ್ತು ಅನ್ನೋ ಒಂದು ಶಬ್ದಕ್ಕೆ ಉತ್ತಮವಾದ ಪ್ರಾಣಿ ಅಂದರೆ ಅದು ನಾಯಿ. ಹಾಗಾಗಿ ನಾಯಿಗೆ ಕೂಡ ನಾವು ಆಹಾರ ಕೊಟ್ಟು ಸಾಕಬಹುದು. ಅವು ತಮ್ಮ ಋಣವನ್ನು ತೀರಿಸುತ್ತವೆ. ಯಾಕಂದರೆ ನಾಯಿ, ಆಕಳು, ಎಮ್ಮೆ ಇವೆಲ್ಲವಕ್ಕೂ ನಾವು ಎಷ್ಟೊಂದು ನಾವು ಕೊಡ್ತೇವೆ, ಅದರದ್ದು 10 ಪಟ್ಟು ನಮಗೆ ನಮ್ಮ ಜೀವನಕ್ಕೆ ಅವು ಕೊಡ್ತವೆ. ಉದಾಹರಣೆಗೆ ಆಕಳು, ಎಮ್ಮೆ ನಮಗೆ 2 ಸಲ ಅವಕ್ಕೆ ಮೇವು ಹಾಕಿದರೆ ನಮಗೆ ಒಂದು ದಿನದ ಪೂರ್ತಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲವನ್ನು ನಮಗೆ ಕೊಡುತ್ತವೆ. ಇದು ಪ್ರಕೃತಿದತ್ತವಾದ ಒಂದು ವಿಸ್ಮಯ. ಅವು ತಮ್ಮ ಋಣವನ್ನು ತೀರಿಸುತ್ತವೆ. ಆದರೆ ಹೊಟ್ಟೆಗೆ ಇಲ್ಲದ ಮನುಷ್ಯನನ್ನು ಕರೆತಂದು ಅನ್ನ ಹಾಕಿಸಲು ಇದ್ದರೆ ಅವನು ಸುಮ್ಮನೆ ಬಿಡುತ್ತಾನೆಯೇ? ಅನ್ನವಿಕ್ಕದ ಮನೆಗೆ ಕನ್ನವಿಕ್ಕುತ್ತಾನೆ. ನೋಡಿ ಎಷ್ಟು ಮಾರ್ಮಿಕವಾಗಿ ಮಾನ್ಯ ಡಿ ವಿ ಜಿ ಗುಂಡಪ್ಪನವರು ಹೇಳಿದ್ದಾರೆ. ಪಶು ಪ್ರಾಣಿ ಪಕ್ಷಿಗಳಿಗೆ ನಾವು ಎಷ್ಟೊಂದು ಸಲಹುತ್ತೇವೆ, ಅವು ನಮಗೆ ಒಳ್ಳೆಯ ರೀತಿಯ ಸ್ಪಂದನೆ ಮಾಡುತ್ತಾರೆ. ಆದರೆ ಅನ್ನ ಹಾಕಿದ ಮನೆಗೆ ಕನ್ನ ಹಾಕುವವರೇ ಈಗಿನ ಕಾಲದಲ್ಲಿ ತುಂಬ ಜನ ಇದ್ದಾರೆ. ಯಾಕಂದರೆ ಇದು ಕಲಿಯುಗ. ಕಲಿಯುಗದಲ್ಲಿ ಕಲಿಯ ಪ್ರಭಾವ ತುಂಬ ಇರುತ್ತದೆ. ಯಾಕಂದರೆ ಎಷ್ಟೊಂದು ನಾವು ಜನರನ್ನು ನೋಡ್ತಾ ಇದ್ದೇವೆ. ಮೋಸ, ವಂಚನೆ, ಕಪಟ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಾವು ಇವತ್ತು ನಿಯತ್ತಿಗೆ ಬೆಲೆ ಇಲ್ಲ. ಹಾಗಾಗಿ ಅವ್ರು ಹೇಳ್ತಾರೆ, ಅನ್ನವಿಕ್ಕಿದ ಮನೆಗೆ ಕನ್ನವಿಕ್ಕುತ್ತಾನೆ ಅಂತ. ನಿಜ. ಇವತ್ತು ಎಷ್ಟೋ ಜನ ನಾವು ಸಾಮಾನ್ಯವಾಗಿ ಪ್ರತಿ ಕ್ಷಣದಲ್ಲೂ, ಪ್ರತಿ ಯುಗದಲ್ಲೂ, ಪ್ರತಿ ವ್ಯವಸ್ಥೆಯಲ್ಲೂ ಕೂಡ ನಾವು ನೋಡ್ತೇವೆ. ನಿಷ್ಠೆಯಿಂದಿದ್ದವರಿಗೆ ಮಾತ್ರ ಅನೇಕ ಕಷ್ಟಗಳನ್ನು ಸಹಿಸಲಿಕ್ಕೆ ದೇವರು ಶಕ್ತಿ ಕೂಡ ಕೊಟ್ಟಿದ್ದಾನೆ. ಕನ್ನ ಹಾಕುವವರಂತಂದರೆ ಮೋಸ ಮಾಡುವವರಿಗೆ ಎಲ್ಲ ಒಳ್ಳೆಯ ರೀತಿಯ ಅನುಕೂಲಗಳಿವೆ. ಆದರೆ ಪ್ರತಿಫಲ ಕನ್ನಕ್ಕೆ ಮೋಸ ಮಾಡಿದವರಿಗೆ ಪ್ರತಿ ಕ್ಷಣದಲ್ಲಿ ಅವರಿಗೆ ಪ್ರತಿಫಲ ಸಿಗಬಹುದು. ಆದರೆ ಯಾರು ನಿಷ್ಠೆಯಿಂದಿರ್ತಾರೆ, ಯಾರು ಸತ್ಯದಿಂದಿರ್ತಾರೆ ಅವರಿಗೆ ಏನಂತಂದರೆ ಕಷ್ಟ ಭಾಳ ಕೊಡ್ತಾನೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಆ ಕಷ್ಟದ ಮುಂದೆ ಸುಖ ಇರಲಿಕ್ಕೆ ಕೂಡ ನಮಗೆ ದೇವರು ಕಷ್ಟವನ್ನು ಕೊಟ್ಟಿದ್ದಾನಂತ ನಾವು ಭಾವಿಸ್ಕೊಳ್ಬೇಕಂತ ಮಾನ್ಯ ಡಿ ವಿ ಜಿ ಗುಂಡಪ್ಪನವರು ಈ ಕಗ್ಗದಲ್ಲಿ ವಿವರಿಸುತ್ತಾರೆ. ಅವನಲ್ಲಿಯೂ ಹೊಸತನ, ಹೊಸ ಹೊಸ ಆಸೆ ಉದ್ಭವಿಸುತ್ತದೆ. ತನಗೆ ಇಲ್ಲ ಅವರಿಗಿದೆ ಎಂಬ ಮತ್ಸರ, ಕೆಟ್ಟ ವಿಚಾರಗಳು ಅವನಲ್ಲಿ ಮೂಡುತ್ತದೆ. ಈ ಮತ್ಸರ ಯಾರಿಗಿಲ್ಲ? ನಿಜ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮದ, ಮೋಹ, ಮತ್ಸರ, ಅರಿಷಡ್ವರ್ಗಗಳೇನಿದ್ದಾವೆ ಅದು ಪ್ರತಿಯೊಬ್ಬರಲ್ಲಿದೆ. ಯಾರೂ ಕೂಡ ನಿಸ್ವಾರ್ಥ ಸೇವೆಯನ್ನು ಮಾಡಿಲ್ಲ. ಅದಕ್ಕೆ ಒಂದು ಕಡೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸ್ವಾರ್ಥವಿಲ್ಲದ ಕರುಣೆ ಸಿಗುವುದು ವಿರಳ ಅಂಥೇಳಿ. ಪ್ರತಿಯೊಂದರಲ್ಲಿಯೂ ಸ್ವಾರ್ಥ ಇದೆ. ಸ್ವಾರ್ಥ, ಪಾರಮಾರ್ಥ ಇದಿಲ್ಲದೆ ಜೀವನ ಇಲ್ಲ. ಯಾಕಂದರೆ ಇದು ಕಲಿಯುಗ. ಕಲಿಯುಗದಲ್ಲಿ ಸ್ವಾರ್ಥಕ್ಕೆ ತುಂಬ ಬೆಲೆ, ನಿಸ್ವಾರ್ಥಕ್ಕೆ ಬೆಲೆ ಇಲ್ಲದಂತಾಗಿದೆ. ಇದನ್ನು
ತುಂಬ ಮಾರ್ಮಿಕವಾಗಿ ಮಾನ್ಯ ಡಿ ವಿ ಜಿ ಗುಂಡಪ್ಪನವರು ಹೇಳ್ತಾರೆ. ಗೋವಿಂದ ಗೋಪಾಲ ಇಬ್ಬರು ಗೆಳೆಯರಂತೆ. ಒಂದು ಉದಾಹರಣೆಗೆ, ಅವರು ತಪಸ್ಸು ಮಾಡಲು ನಿರ್ಧರಿಸಿ ಬೇರೆ ಬೇರೆ ಸ್ಥಳಗಳಲ್ಲಿ ಆಯ್ದುಕೊಂಡು ತಪಸ್ಸಿಗೆ ಕುಳಿತರು. ಇದು ತುಂಬ ವಿಚಿತ್ರವಾದರೂ ಸತ್ಯ ಅಂತ ನಾನು ಹೇಳ್ತೇನೆ. ಈ ಕಥೆಯನ್ನು ನಾನು ತುಂಬ ಕಡೆ ಕೇಳಿದ್ದೆ. ಇಬ್ಬರು ತಪಸ್ಸಿಗೆ ಕೂತಾಗ ಅವರಿಗೆ ದೇವರು ಪ್ರತ್ಯಕ್ಷನಾಗ್ತಾನೆ. ಮೊದಲು ಗೋಪಾಲನಿಗೆ, ನೀನು ತಪಸ್ಸಿನಲ್ಲಿ ಮೆಚ್ಚಿದ್ದೇನೆ, ನಿನಗೆ ಏನು ಬೇಕು ವರ ಕೇಳು ಅಂತ ಕೇಳ್ತಾನೆ. ಅವನಂತಾನೆ ತಕ್ಷಣ ತನ್ನ ಗೆಳೆಯ ಗೋವಿಂದ ಏನು ವರ ಕೇಳಿದಂತ ಪ್ರಶ್ನೆ ಮಾಡ್ತಾನೆ. ಯಾಕಂತಂದರೆ ಅವನಿಗೇನು ನೀವು ಕೊಟ್ಟಿದ್ದೀರಾ ಅಂತ ಅವನಿಗೆ ಅನುಮಾನ. ಸೊ ಹಾಗಾಗಿ ಅವನ ಬಳಿಗೆ ಇನ್ನೂ ಹೋಗಿಲ್ಲ ಎಂದ. ಹಾಗಾದರೆ ಗೋವಿಂದನು ಏನು ವರ ಕೇಳುತ್ತಾನೋ ಅದರ 2 ಪಟ್ಟು ವರ ನನಗೆ ಕೊಡ ಅಂತ ಕೇಳ್ತಾನೆ. ನೋಡಿ ಎಷ್ಟು ವಿಚಿತ್ರ ಮಾರ್ಮಿಕ ಅಲ್ವ. ಮನುಷ್ಯನಿಗೆ ತನಗೇನು ಬೇಕು ತಾನು ಕೇಳ್ಬೋದಾಗಿತ್ತು, ಆದರೆ ಅವನಿಗಿಂತ ಜಾಸ್ತಿ ಪಡಿಬೇಕನ್ನೋ ಒಂದು ಹಂಬಲ ಈ ಮಾನವ ಜನ್ಮಕ್ಕಿದೆ, ಮನುಷ್ಯನಿಗಿದೆ. ಹಾಗಾಗಿ ಇರಲಿ ಅಂತ ದೇವರು ಆತನ ಬಳಿ ಬರ್ತಾರೆ. ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ, ಏನು ಬೇಕು ವರ ಕೇಳು ಅಂತ ಹೇಳ್ತಾರೆ. ಆಗ ಗೋವಿಂದ ಏನು ಕೇಳ್ತಾನೆ ಅಂತಂದರೆ, ದೇವರು ನೀನು ನನಗೆ ಏನು ವರ ಕೇಳುವೆಯೋ ಅದರ 2 ಪಟ್ಟು ಅವನಿಗೆ ಬೇಕಂತೆ ಎಂದ. ಅಂದರೆ ಅವನೇನು ಕೇಳಿದಾನಂತೆ ದೇವ್ರಿಗೆ ಕೇಳ್ತಾನೆ. ಅವ್ರು ಹೇಳ್ತಾರೆ, ಆ ಮನುಷ್ಯ ಏನು ಕೇಳಿದ್ದಾನೆ ಅದರ 2 ಪಟ್ಟು ನನಗೆ ಬೇಕಂತ ಅವ್ರು ಹೇಳ್ತಾರೆ. ಆಗ ಗೋವಿಂದ ತುಂಬ ಗಾಢವಾಗಿ ವಿಚಾರ ಮಾಡಿ ಕೇಳ್ತಾನೆ, ನನಗೆ ಒಂದು ಕಣ್ಣು, ಒಂದು ಕಿವಿ, ಒಂದು ಕಾಲು, ಒಂದು ಮೂಗು ಹೋಗಲಿ ಅಂತ ಆತ ಅಂತಾನೆ. ಅದರ ಅರ್ಥ ಅವನಿಗೆ ಒಂದು ಕಣ್ಣು, ಒಂದು ಕಿವಿ, ಕಾಲು ಹೋದರೆ ಆ 2ನೇ ಮನುಷ್ಯನಿಗೆ ಅವು 2 ಹೋಗ್ತವೆ. ನೋಡಿ ಎಷ್ಟು ವಿಚಿತ್ರವಾಗಿದೆ ಜೀವನ. ಹಾಗಾಗಿ ಒಂದು ಕಣ್ಣು ಹೋಗಲಿ ಅಂತ ಅವನು ಹೊರ ಕೇಳಿದ. ಇದರಿಂದ ಆ ಗೋಪಾಲನ 2 ಕಣ್ಣುಗಳು ಹೋಗ್ತವೆ, 2 ಕಾಲು ಹೋಗ್ತವೆ, 2 ಕಿವಿ ಹೋಗ್ತವೆ. ಸೊ ಸ್ವಾರ್ಥ ಎಲ್ಲ ಕಡೆ ಇದೆ. ಬೇಡುವಾಗ ನಾವು ಏನು ಬೇಕಂತ ನಿನ್ನ ಒಂದು ಅನುಗ್ರಹ ಆಶೀರ್ವಾದ ಬೇಡಬೇಕಂತ ಯಾರೂ ನಾವು ಕೇಳೋದಿಲ್ಲ. ಎಲ್ಲರಿಗೂ ಏನಾದರೂ ಕೇಳಬೇಕು, ಹಂಬಲ. ಅವನಕ್ಕಿಂತ ನಾನು ಹೆಚ್ಚಿಗೆ ಬೆಳಿಬೇಕು, ಹೆಚ್ಚಿಗಾಗಬೇಕು, ಪ್ರತಿಯೊಂದು ಹಂತದಲ್ಲಿ ನಾನು ಉನ್ನತ ಸ್ಥಾನ ಪಡಿಬೇಕು. ಇದೇ ಥರ ಪ್ರತಿ ಜೀವನದಲ್ಲಿದೆ. ಆದರೆ ನಾವು ಪ್ರಾಣಿ ಪಕ್ಷಿಗಳಲ್ಲಿ ಈ ಥರ ಭೇದ ನಾವು ಎಣಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವ್ರು ಹೊಟ್ಟೆ ತುಂಬಿದ ಮೇಲೆ ಯಾವುದಕ್ಕೂ ವಿಚಾರ ಮಾಡೋದಿಲ್ಲ. ಏನಂತಂದರೆ ಆರಾಮಾಗಿ ನಿದ್ದೆ ಮಾಡ್ತೀವಿ. ಯಾಕಂದರೆ ಅದಕ್ಕೆ ಮರುದಿವಸ ನಾವು ಕಟ್ಟಿಡಬೇಕು ಬುತ್ತಿ ಅಂತ ಒಂದು ವಿಚಾರ ಆ ಒಂದು ಪ್ರಾಣಿ ಪಕ್ಷಿಗಳು ಇರೋದಿಲ್ಲ. ಇವತ್ತಿನ ಊಟ, ಇವತ್ತಿನ ಆಹಾರ ಎಷ್ಟು ನಮಗೆ ಸಿಕ್ತು ಅದರಲ್ಲೇ ತೃಪ್ತಿಪಟ್ಟು ಹಾಯಾಗಿ ಎಲ್ಲ ಕಡೆ ತಿರುಗಿ ಮತ್ತು ಸಾಯಂಕಾಲ ತಮ್ಮ ಮರಳಿ ಗುಡಿಗೆ ಬರ್ತವೆ. ಆದರೆ ಮನುಷ್ಯ ಇನ್ನೂ ಬೇಕು 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 ಅನ್ನೋದರಲ್ಲಿ ನಾವು ನಮ್ಮ ಜೀವನವನ್ನು ಪೂರ್ತಿಯಾಗಿ ಸವಿಸಿದ್ದೇವೆ. ಆದರೆ ನಮಗೆ ಸಾಕಪ್ಪ ಅಂತನ್ನೋ ಒಂದು ಭಾವನೆ ಯಾವತ್ತು ಬರುತ್ತೆ ಆವತ್ತು ಮನುಷ್ಯ ವಿಶ್ವಮಾನವನಾಗ್ತಾನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗಾಗಿ ಹೊಟ್ಟೆಯೊಂದರ ರಗಳೆ ಸಾಲದೆಂದೆಂದೋ ವಿಧಿ, ಹೊಟ್ಟೆ ಕಿಚ್ಚಿನ ಕಿಡಿಯು ನೆಟ್ಟಿಹನು ನರನೋಳು. ಪ್ರತಿ ನರನಾಡಿಗಳಲ್ಲಿ ನಮಗೆ ಹೊಟ್ಟೆ ಕಿಚ್ಚು ತುಂಬಿದೆ ಮನುಷ್ಯನಿಗೆ. ಹಾಗಾಗಿ ಯಾವುದೇ ಒಳ್ಳೆಯ ಒಂದು ನಿರೀಕ್ಷೆ ನಮ್ಮಿಂದ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತಿನ ಜಗತ್ತಿನಲ್ಲೇ ತಾವೆಲ್ಲರೂ ನೋಡಬಹುದು, ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ಜೀವನ, ಅವರವರ ಜೀವನ ಶೈಲಿ ಕೂಡ ಬದಲಾಗಿದೆ. ಮೊದಲೆಲ್ಲ ನಾವು ಅವಿಭಕ್ತ ಕುಟುಂಬದಲ್ಲಿದ್ದೀವಿ. ಇವಾಗ ಹೇಗಾಗಿದೆ ಅಂತಂದರೆ ಪ್ರತಿಯೊಬ್ಬರಿಗೂ ತಾನು, ಗಂಡ, ಹೆಂಡತಿ, ತನ್ನ ಮಕ್ಕಳು, ಇಷ್ಟು ಬಿಟ್ಟರೆ ಪ್ರಪಂಚ ಅನ್ನೋದೇ ಇಲ್ಲ. ಅತ್ತೆ ಗೊತ್ತಿಲ್ಲ, ಮಾವ ಗೊತ್ತಿಲ್ಲ, ಸೋದರ ಮಾವ ಗೊತ್ತಿಲ್ಲ, ಚಿಕ್ಕಪ್ಪ ಗೊತ್ತಿಲ್ಲ, ಚಿಕ್ಕಮ್ಮ ಗೊತ್ತಿಲ್ಲ. ಇವು ಯಾವ ಭಾವನೆಗಳು ಕೂಡ ಅವರಿಗೆ ಕಣ್ಣು ಮುಂದೆ ಬರ್ತಾ ಇಲ್ಲ. ಯಾಕಂತಂದರೆ ತಮ್ಮದೊಂದು ಚಿಕ್ಕ ಗುಡಿಸಲು, ಆ ಗುಡಿಸಲೇ ತಮ್ಮ ವಾಸ. ಮುಂದೆ ಹೇಗಾಗುತ್ತೆ ಅಂತ ಕೇಳಿದರೆ ನಾನು ಇದು ಹೇಳ್ಬೋದು ಹೇಳಬಾರ್ದು ಗೊತ್ತಿಲ್ಲ, ಆದರೂ ಹೇಳ್ತೀನಿ. ಮುಂದೊಂದು ದಿನ 4 ಜನ ನಮ್ಮ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ಲಿಕ್ಕೂ ಕೂಡ ಇರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಯಾರೋ ಕಾರ್ಪೊರೇಷನ್ಗೆ ಫೋನ್ ಮಾಡಿ ಬಾಡಿನ ತೊಗೊಂಡು ಹೋಗಂತ ಹೇಳೋ ಒಂದು ಪರಿಸ್ಥಿತಿ ಕೂಡ ಮುಂದೆ ಉದ್ಭವಿಸ್ಬೋದು ಅಂತ ನಾನು ಹೇಳೋಕ್ಕೆ ಬಯಸ್ತೇನೆ. ಆದಷ್ಟು ಎಲ್ಲರೂ ಒಗ್ಗೂಡಿನಿಂದ ಇರೋಣ. ಅವಿಭಕ್ತ ಕುಟುಂಬದಲ್ಲಿ ಎಲ್ಲರೂ ಒಂದಾಗಿ ಬಾಳೋಣ. ಗುರು ಹಿರಿಯರಿಗೆ ಅವರ ಮಾರ್ಗದರ್ಶನ ನಡೆಯೋಣ. ಅವರ ಕೊಟ್ಟ ಒಂದು ಮಾರ್ಗ, ಅವರ ಅನುಭವ ನಮ್ಮೆಲ್ಲರಿಗೂ ದಾರಿದೀಪವಾಗಲಿ ಅಂತ ನಾನು ಹೇಳ್ತಾ ಇವತ್ತಿನ ಕಗ್ಗದ ವಾಚನ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.